ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮದಲ್ಲಿ ಅಧೀಕ್ಷಕರಾಗಿ ಕೆಲಸ ಮಾಡ್ತಿದ್ದಂತಹ ಚಂದ್ರಶೇಖರ್ ಅವರು ತಮ್ಮ ಮೇಲೆ ಇಲಾಖೆ ಅಧಿಕಾರಿಗಳು ಹೊರಿಸುವಂತಹ ಒಂದು ಭ್ರಷ್ಟಾಚಾರ ಆರೋಪಗಳಿಗೆ ಹೆದರಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಇವತ್ತಿಗೆ ಕಳೆದ 4 ದಿನಗಳು ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ನಾನೀಗ ಚಂದ್ರಶೇಖರ್ ಅವರ ವಿನೋಬ್ ನಗರದಲ್ಲಿರುವಂತಹ ಮನೆಯಲ್ಲಿ ಬನ್ನಿ ಅವರ ಪತ್ನಿಯಾದಂತಹ ಕವಿತಾ ಅವರ ಜೊತೆ ಮಾತಾಡೋಣ. ಕಳೆದ 4 ದಿನಗಳಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಮೆಲುಕು ಹಾಕೋಣ. ಮೇಡಮ್, ಈಗ ಮನೆಯವರು ಈ ಥರದ ಒಂದು ನಿರ್ಧಾರಕ್ಕೆ ಬಂದು ಅವರು ಮೃತಪಟ್ಟು ಇವತ್ತು 4 ದಿನಗಳಾಯಿತು. ಈ 4 ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಇದೆ. ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಮೀಡಿಯಾದವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಷ್ಟೇ. ಯಾಕಂದ್ರೆ ನಿಮ್ಮ ಮುಖಾಂತರನೇ ಸರ್ಕಾರಕ್ಕೆ ಇಷ್ಟು ಬೇಗ ಅವರಿಗೆ ತಪ್ಪಿಸಿದ್ರು. ಅದಕ್ಕೋಸ್ಕರ ಈಗ ನಮಗೇನಂದರೆ ಅವ್ರು ಬಂದು ಈಗ ಗೃಹ ಸಚಿವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಮ ಕುಟುಂಬಕ್ಕೆ ಏನಾದರೂ ಮಾಡ್ತೀವಿ, ಅವ್ರ ಸಾವಿಗೊಂದು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಅಷ್ಟೇ. ಚಂದ್ರಶೇಖರ್ನವರು ಇಡೀ ಪ್ರಕರಣದಲ್ಲಿ ಬಲಿಪಶು ಅಂತ ಹೇಳ್ಬಿಟ್ಟು ಬಂದವರೆಲ್ಲ ಹೇಳ್ತಿರುವಂಥದ್ದು. ನಿಮ್ಮ ಅಂದರೆ ನಿಮಗೆ ಮನೆಯವರು ಬಂದಾಗ ಆಗ್ತಿದ್ದಂಥ ಸಂದರ್ಭದಲ್ಲಿ ಏನು ಅನ್ಸತ್ತಿದ್ದು ಸರ್? ಈಗ ನಮಗೆ ಇದ್ದಿದ್ದು ನಮ್ಗೆ ಅವರೊಬ್ಬರೇ ಸರ್ ಇದ್ದಿದ್ದು. ನಮ್ಗೆ ಅವ್ರನ್ನ ಕಳ್ಕೊಂಡಿರೋನಷ್ಟನ್ನು ಅವ್ರು ಯಾರಿಂದನೂ ತುಂಬಕ್ಕಾಗಲ್ಲ ಸರ್. ಅದನ್ನು ಸಹಿಸ್ಕೊಳಕ್ಕಾಗ್ತಾಯಿಲ್ಲ, ನನಗೆ ಅರಗಿಸ್ಕೊಳಕ್ಕೂ. ಅದರಿಂದ ಇನ್ನೂ ನಾನು ಹೊರಗಡೆನೇ ಬಂದಿಲ್ಲ ಸರ್. ನನಗಿನ್ನೂ ಆ ನೋವಲ್ಲೇ ಇದೆ. ಏನು ನಡೀತು ಅಲ್ಲಿ, ಏನಾಯಿತು ಅನ್ನೋ ವಿಚಾರ ನಂಗೆ ಬೇಕು ಸರ್. ಅವ್ರ ಮೇಲೆ ಅಪವಾದ ಹೊರಿಸಿ ಅವ್ರನ್ನ ಅಷ್ಟೊಂದು ಪ್ರೆಷರ್ ಹಾಕಿ ಜೀವ ತೆಗೆದಿರ್ಬೇಕಾದ್ರೆ ನಮ್ಗೆ ಎಷ್ಟು ನೋವಾಗಿರುತ್ತೆ ಸರ್. ನಮಗೆ ಅಷ್ಟೊಂದು ಇದಾಗಿ ಸತ್ತಿದಾರಲ್ಲ, ನನಗೆ ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ಅಂತಲೇ ಕೇಳ್ತಾರೆ ಸರ್. ಈ ಒಂದು ಘಟನೆ ಆದಮೇಲೆ ನಿಗಮದ ಹಿರಿಯ ಅಧಿಕಾರಿಗಳು, ಅಂದರೆ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, BJPಯ ಪ್ರಮುಖರು, ಹಾಗೆ ಇವತ್ತು ಖುದ್ದು ಗೃಹ ಸಚಿವರಾದ ಪರಮೇಶ್ವರ್ ಕೂಡ ನಿಮ್ಮ ಮನೆಗೆ ಬಂದಿದ್ದಾರೆ. ಏನು ಭರವಸೆಗಳು ಕೊಟ್ಟಿದ್ದಾರೆ? ಅದೇ ಸರ್, ಅವ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ನಾವು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೆ ಇದು ತಿಳಿಸ್ಕೊಡ್ತೀವಿ, ನಿಮ್ಮ ಗಂಡನ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಇದ್ರ ನಡುವೆ ಸರ್ಕಾರ ಈ ಒಂದು ಪ್ರಕರಣನ CID ತನಿಖೆಗೆ ಒಳಪಡಿಸಿದೆ. CID ಅಧಿಕಾರಿಗಳು ಬಂದು ಸಾಕಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡಿದರೆ ಮತ್ತು ಕೆಲವೊಂದು ವಸ್ತುಗಳನ್ನ ಅವರು ತಗೊಂಡು ಹೋಗಿದ್ದಾರೆ. ಈಗ ಒಂದು ತನಿಖೆ ನಿಮಗೆ ಯಾವ ಥರ ಸಮಾಧಾನ ಇದೆಯಾ? ಸಮಾಧಾನ ಇದೆ ಸರ್, ಆದರೆ ಸತ್ಯ ಹೊರಗಡೆ ಬರಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಸರ್. ಸತ್ಯಕ್ಕೋಸ್ಕರ ನಮಗೆ ನ್ಯಾಯ ಬೇಕಷ್ಟೆ. ನಮ್ಮ ಮನೆಯವರು ಆ ಥರ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ, ಅವ್ರಿಗೆ ನ್ಯಾಯ ಬೇಕು. ಇದಕ್ಕೆ ಕಾಯ್ತಾ ಇದ್ದೀನಿ ಸರ್ ನಾನು. ಅಂದರೆ ಈಗ ಕಳೆದ 3-4 ದಿನದಿಂದ CID ಅಧಿಕಾರಿಗಳು ಸಾಕಷ್ಟು ನಿಮ್ಮಿಂದ ಮಾಹಿತಿ ಕೊಟ್ಟಿದ್ದಾರೆ, ನೀವು ಹೇಳಿಕೆಗಳನ್ನು ಕೊಟ್ಟಿದ್ದೀರಾ. ತನಿಖೆ ನಡೀತಿರುವಂಥ ಒಂದು ದಿಕ್ಕು ಅಥವಾ ಈಗ ಅದ್ರ ಬಗ್ಗೆ ಅವ್ರು ಆಗಿರುವಂಥ ಬೆಳವಣಿಗೆಗಳು ನಿಮಗೆ ಹೇಗೆ ಸಮಾಧಾನ ಇದೆಯಾ, ಅಥವಾ ಅದು ಸರಿಯಾದ ದಿಕ್ಕಲ್ಲಿ ನಡೆದ್ಬಿಟ್ಟು ನಿಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್, ಆದರೆ ಇದು ಮುಂದಿಂದೇನೋ ನನಗೆ ಗೊತ್ತಿಲ್ಲ ಸರ್. ಕಾಯ್ತಾ ಇದ್ದೀವಿ. ಪೆನ್ ಡ್ರೈವ್ ತೊಗೊಂಡೋಗಿದ್ದಾರೆ, ಅವರು ವರ್ಕ್ ಮಾಡ್ತಿದ್ದು ಲ್ಯಾಪ್ಟಾಪ್ ತೊಗೊಂಡೋಗಿದ್ದಾರೆ. ಅದು ಮಾಹಿತಿ ಹೊರಗಡೆ ಬರೋವರೆಗೂ ನಾವು ಕಾಯಲೇಬೇಕು ಸರ್. ಅಷ್ಟೇ ನಂಗೆ ಗೊತ್ತಿರೋದು. ಬಟ್ ನಮ್ಗೆ ನ್ಯಾಯ ಬೇಕು. ಈಗ ಖುದ್ದು ಸರ್ಕಾರದ ಪ್ರತಿನಿಧಿಯಾಗಿ ನಿನ್ನೆ ಮಧು ಬಂಗಾರಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಇವತ್ತು ಗೃಹ ಸಚಿವರೇ ಬಂದಿದ್ದಾರೆ. ಏನು ಭರವಸೆ ಕೊಟ್ಟಿದ್ದಾರೆ? ಅಂದರೆ ಕುಟುಂಬದ ಮುಂದಿನ ನಿಮ್ಮ ಒಂದು ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ಜೀವನ ನಡೆಸುವಂಥ ಆಗಿರ್ಬೋದು, ಏನು ನಿಮ್ಗೆ ಸಿಕ್ಕಿದೆ ಭರವಸೆ? ಸಮಾಧಾನ ತಂದಿದೆಯಾ ಸರ್? ಅವ್ರು ಭರವಸೆ ಕೊಟ್ಟಿದ್ದಾರೆ ಅಷ್ಟೇ, ಆದರೆ ಇನ್ನೂ ಪ್ರೊಸೀಜರ್ ಏನು ಮೂವ್ ಆಗಿಲ್ಲ. ನಮ್ಮ ಮಗನಿಗೆ ಎಜುಕೇಷನ್ನಿಂದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೀವನಾಧಾರಕ್ಕೆ ಏನಾರು ಒಂದು ಹೆಲ್ಪ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ ಸರ್, ಬೇರೆ ಏನೂ ಇಲ್ಲ. ಇನ್ನೂ ಅದರದ್ದು ಪ್ರೊಸೀಜರ್ ಆಗಬೇಕು, ಅದು ತುಂಬ ಕಷ್ಟ ಇದೆ ಸರ್. ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ ಸರ್, ಬಂದು ಹೋಗಿರೋದಷ್ಟೇ, ಬೇರೆ ಯಾವುದೂ ಇದಿಲ್ಲ ಸರ್. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ 3 ಜನ ಅಧಿಕಾರಿಗಳನ್ನು, ಅಂದರೆ ಸಿಬ್ಬಂದಿನ ವಜಾ ಮಾಡಿದೆ, ಅಮಾನತು ಮಾಡಿದೆ, ಹಾಗೆಯೇ ಹಣ ಕೂಡ ವಾಪಸ್ ಬಂದಿದೆ, ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಂತ. ಈ ಥರದ್ದೆಲ್ಲ ಬೆಳವಣಿಗೆ ನೋಡಿದಾಗ ಇವರ ಪಾತ್ರ ಏನಿತ್ತು? ಹಾಗಾದ್ರೆ ಇವ್ರ ಪಾತ್ರ ಏನಿತ್ತು ಅನ್ನೋದು ನನಗೆ ಇವತ್ತಿಗೂ ಗೊತ್ತಿಲ್ಲ ಸರ್. ಅದರದ್ದು ನನಗೆ ಇವತ್ತಿಗೂ ನಾನು ಕನ್ಫ್ಯೂಷನಲ್ಲೇ ಇದ್ದೀನಿ. ಇಷ್ಟೊಂದು ಅಮೌಂಟು ಟ್ರಾನ್ಸಾಕ್ಷನ್ ಅವರಷ್ಟು ನೀಟಾಗಿ ಬರೆಯೋಷ್ಟು ಕೆಪಾಸಿಟಿ ಇತ್ತು, ಅಷ್ಟು ನೀಟಾಗಿ ಇಷ್ಟೇ ಟ್ರಾನ್ಸಾಕ್ಷನ್ ಆಗಿದೆ, ಇಷ್ಟೇ ದುಡ್ಡು ಬಂದಿದೆ ಅಂತೆಲ್ಲ ನೀಟಾಗಿ ಬರೆದೋಗಿದ್ದಾರೆ. ನನ್ನ ಸಾವಿಗೆ ಕಾರಣ BB ಪದ್ಮನಾಭನು, ಪರಶುರಾಮ್ ಲೆಕ್ಕಾಧಿಕಾರಿಗಳು ಹಾಗೂ ಜಸ್ಮಿತಾ ಸೇನ್, ಯೂನಿಯನ್ ಬ್ಯಾಂಕು ಮೇನ್ ಬ್ರಾಂಚ್ ಅವರು. ಅಷ್ಟೊಂದು ಟಾರ್ಚರ್ ಏನು ಕೊಟ್ಟಿದ್ದಾರೆ ಸರ್, ಏನು ಪ್ರೆಷರ್ ಹಾಕಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಆ ಸತ್ಯ ನಮಗೆ ಹೊರಗಡೆ ಬರಬೇಕು ಸರ್. ಒಂದು ಜೀವ ತೆಗಿಯೋಷ್ಟು ಏನು ಸರ್ ಅವ್ರಿಗೆ ಮಾಡಿದ್ರು, ಅಷ್ಟು ಪ್ರೆಷರು ಯಾವ ಆಫೀಸಲ್ಲಿ ಅಷ್ಟೊಂದು ಪ್ರೆಷರ್ ಇರುತ್ತಾ ಸರ್? ಇದು ನಮಗೆ ಸತ್ಯ ಬೇಕು ಹೊರಗಡೆ ಅಷ್ಟೆ. ಏನಕ್ಕೋಸ್ಕರ ಅವ್ರಿಗೆ ಆ ಥರ ಮಾಡಿದ್ದು ನಮಗೆ ಅದ್ರದ್ದು ಲೆಕ್ಕ ಇರಬೇಕು ಸರ್. ಈ ಒಂದು ಹಣಕಾಸಿನ ವ್ಯವಹಾರಗಳನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿ ಚಂದ್ರಶೇಖರ್ ಅವ್ರ ಮೇಲೆ ಇತ್ತು, ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಹೊಣೆಗಾರಿಕೆ ಅವ್ರ ಮೇಲೆ ಇತ್ತು ಅಂತ ಹೇಳ್ಬಿಟ್ಟು ಅಂತ. ಅದು ಇದ್ದಾಗಲೂ ಕೂಡ ಈಗ ಅವರು ಅದರಲ್ಲಿ ಪಾತ್ರ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾರೆ ಅಂಥದ್ದು. ಅದು ಆಫೀಸ್ ವಿಚಾರ ಏನು ನನಗೆ ಗೊತ್ತಿಲ್ಲ ಸರ್. ನಾನು ಇದುವರೆಗೂ ಅವ್ರ ಸೂಪರ್ಡೆಂಟ್ ಆಫೀಸಲ್ಲಿ ಅನ್ನೋದೊಂದು ಮಾತ್ರ ಗೊತ್ತು ಸರ್ ನನಗೆ. ಬಿಟ್ಟರೆ ಅವರು ಆಫೀಸಿನ ವಿಚಾರ ಆಗಲಿ, ಬೇರೆ ಬೆಂಗಳೂರು ವಿಚಾರಗಳಾಗಲಿ ನಮ್ಮಲ್ಲಿ ಯಾವತ್ತೂ ಶೇರ್ ಮಾಡಿದವ್ರು ಮನುಷ್ಯನೇ ಅಲ್ಲ. ಅವ್ರು ಏನಿದ್ರು ಆಫೀಸಿಂದ ಆಫೀಸ್ ಒಳಗೆ ಇರ್ತಾಯಿತ್ತು,
ಮನೆ ವಿಷಯ ಇದೆಯಾ ಮಕ್ಕಳ ಹತ್ರ ಮಾತಾಡಿದ್ರೆ ಅದಷ್ಟೇ ಸರ್. ಅವರು ಯಾವತ್ತೂ ಆಫೀಸ್ ವಿಷಯ ಮಾತಾಡಿಲ್ಲ ಸರ್ ನಮ್ಮ ಹತ್ರ. ಆದರೆ ಅವ್ರಿಗೆ ತುಂಬ ದಿನದಿಂದ ಪ್ರೆಷರ್ ಇದೆ ಅನ್ನೋದು ಈಗೀಗ ಗೊತ್ತಾಗ್ತಾ ಇದೆ ಸರ್ ನಮಗೆ. ಇಷ್ಟು ಮಾತ್ರ ಗೊತ್ತು ಸರ್ ನನಗಷ್ಟೇ. ಈಗ ನಿಮ್ಮ ಮುಂದೆ ಅಂದರೆ ಪತಿಯ ಕಾಲ ನಂತರ ನಿಮ್ಮ ಮುಂದೆ ಇರುವಂತಹ ಸವಾಲುಗಳೇನು, ನಿಮ್ಮ ಮುಂದೆ ಯಾವ ಥರ ಪರಿಸ್ಥಿತಿ ಮುಂದೆ? ಸರ್ ನನಗೆ ಮುಂದಿರೋ ಸವಾಲು ಏನಂದರೆ ಮಕ್ಕಳು ಎಜುಕೇಷನ್ ಮುಗಿಸಿಲ್ಲ. ಈಗ ಅವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಡು ನೀರಲ್ಲಿ ನಿಂತ ಥರ ಪರಿಸ್ಥಿತಿ ಆಗಿದೆ. ಒಂದು ಮುಂದಿನ ಜೀವನ ನಡೆಸೋದು ಕಷ್ಟ ಇದೆ. ನನಗೆ ಬರೋದು ಡೈಲಿ ವೇಜಸ್ಸು. ಅವ್ರ ಫೀಸ್ ಇದೆ ಒಬ್ಬೊಬ್ರದ್ದು ಹೆಚ್ಚು ಕಮ್ಮಿ 2 ಲಕ್ಷ ಹತ್ತತ್ರ ಒಬ್ಬೊಬ್ರದ್ದು ಫೀಸ್ ಇರೋದು. ಆ ಫೀಸನ್ನು ಯಾವ ರೀತಿ ಕಟ್ಟಲಿ, ನಾನು ಮನೆ ನಡೆಸೋದು ಯಾವ ಥರ ನಡೆಸೋದು, ಈ ಥರ ಎಲ್ಲ ಕನ್ಫ್ಯೂಷನ್ಗಳು ತುಂಬ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ಸರ್. ಮೂಲಾರದ ಇದ್ದಿದ್ದೇ ನಮ್ಮ ಮನೆಯವ್ರದ್ದೇ ನಮಗೆ ಮೇಯ್ನ್ ಸಂಬಳದ್ದು ಇದ್ದಿದ್ದು. ಆ ಸಂಬಳನೇ ಇಲ್ದಾಗ ನಾವು ಈಗಲೂ ನನಗೀಗ 10ನೇ ತಾರೀಕು ಆದಮೇಲೆ ಮನೆ ಮೇಂಟೈನ್ ಮಾಡೋದು ಯಾವ ರೀತಿ ಅನ್ನೋದು ನನಗೆ ಕ್ವಶನ್ ಮಾರ್ಕ್ ಆಗಿದೆ ಸರ್. ನನಗೆ ಈಗ ಸರ್ಕಾರಿ ಸಂಬಳದ್ದು ಏನಿಲ್ಲ, ಇವ್ರ ಸಂಬಳದಲ್ಲಿ ಯಾವುದೇ ರೀತಿ ಇದಿರಲ್ಲ. OPS ಇಲ್ಲ, ಅವ್ರಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇಲ್ಲ, ನ್ಯೂ ಪೆನ್ಷನ್ ಸ್ಕೀಮೇ ಇರೋದು ಇವರಿಗೆ. ಹಾಗಾಗಿ ಪೆನ್ಷನ್ನು ಏನೂ ಬರೋದಿಲ್ಲ. ನಾವು ಯಾವ ಥರ ಜೀವನ ಮಾಡಬೇಕು ಸರ್ ನಾವು? ಕಡೆಯದಾಗಿ ಈ ಒಂದು ಪ್ರಕರಣದಲ್ಲಿ ನಿಮಗೆ ಯಾವ ರೀತಿಯ ನ್ಯಾಯ ಸಿಗಬೇಕು ಮತ್ತು ನೀವೇನು ಹೇಳೋದಕ್ಕೆ ಸರ್ಕಾರಕ್ಕೆ ಇಷ್ಟಪಡ್ತೀರಾ ಮತ್ತು ಏನು ಬಯಸ್ತೀರಾ? ಸರ್ ಈಗ ನಮ್ಮನೆ ಸಾವಿಗೆ ನಾನು ಒಂದೇ ಅವತ್ತಿಂದ ಇವತ್ತು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು. ಅವ್ರು ನನಗೆ ಎಷ್ಟು ನೊಂದು ಆ ಥರ ಮಾಡ್ಕೊಳ್ಳೋಕೆ ಇದೇ ಆಗಿದ್ದಾರೆ. ಅವ್ರು ಹೆಂಗೆ ನಡೀತು ಏನಾಯಿತು ಅನ್ನೋ ಸತ್ಯ ಹೊರಗಡೆ ಬರಬೇಕು. ಅದನ್ನೇ ನಾವು ಕೇಳ್ತಾ ಇರೋದು ಸರ್. ಅವತ್ತಿಂದ ನಾನು ಅದನ್ನೇ ಕೇಳ್ತಾ ಇರೋದು. ನಾವು ನಿಜವಾಗ್ಲೂ ಅವರಲ್ಲಿ ಇರ್ತಾರೆ ಅನ್ನೋದು ತುಂಬ ಮುಗ್ಧರ್ಸ್ರು ನಾವು. ಆಯಿತು ನಮ್ಮ ಮನೆ ಆಯಿತು ಅಂತ ಇದ್ದವ್ರು ನಾವು. ಅಂಥವ್ರಿಗೆ ಹೆಂಗೆ ಮೋಸ ಮಾಡುತ್ತಾರೆ ಅಂದರೆ ಅವಾಗ ಸರ್ಕಾರ ಇನ್ನು ಯಾರಿಗಿರುತ್ತೆ ಸರ್? ದೊಡ್ಡ ದೊಡ್ಡ ಅಧಿಕಾರಿಗಳು ಇಂಥ ಅಧಿಕಾರಿಗಳನ್ನ ತುಳಿದ್ಬಿಟ್ರೆ ಇದ್ದವ್ರು ನಮ್ಮಂಥ ಫ್ಯಾಮ್ಲಿ ಈಗ ನಾವು ದಿಕ್ಕಾಪಾಲಾಗಿದ್ದೀವಿ. ನಮ್ಮ ಫ್ಯಾಮ್ಲಿಲಿ ಯಾರೂ ಇಲ್ಲ. ಈಗ ನಾವೇನು ಮಾಡ್ಬೇಕು ಸರ್ ನಾವು? ಅದೇ ನಾನು ಕೇಳ್ತಾ ಇರೋದು ಸರ್. ಈಗ ವರಮಾನ ಇಲ್ಲ. 10ನೇ ತಾರೀಕು ನೀವೇ ಯೋಚನೆ ಮಾಡಿ, ಒಂದು ಸಂಸಾರದಲ್ಲಿ ಎಷ್ಟು ಖರ್ಚಿರುತ್ತೆ. ಒಂದು ಮಾಮೂಲಿಯಾಗೆ ಇರೋದು ಈಗ 3 ಜನ ಫ್ಯಾಮ್ಲಿ ಇದ್ದರೆ ಎಷ್ಟು ಖರ್ಚು ಬರುತ್ತೆ. ಆ ಥರ ಎಲ್ಲ ನಾವು ಮೇಂಟೈನ್ ಮಾಡಿದಾಗ ನನ್ನ ಮಕ್ಳು ಫೀಸ್ ಹೆಂಗೆ ಸರ್ ಕಟ್ಟಲಿ ನಾನು? ಅದನ್ನೇ ನಾವು ಕೇಳ್ತಾ ಇರೋದು ಸರ್. ಸೊ ಇದು ಮೃತಪಟ್ಟಂತಹ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರ ಒಂದು ಮಾತುಗಳು. ಮುಂದಿನ ದಿನಗಳಲ್ಲಿ ನಾನು ಸಂಸಾರ ಸಾಗಿಸೋದು ಹೇಗೆ, ಮಕ್ಕಳನ್ನ ಓದಿಸೋದು ಹೇಗೆ, ಇಂಥ ಸಂದರ್ಭದಲ್ಲಿ ನನ್ನ ಗಂಡನ ಸಾವಿಗೆ ಸರ್ಕಾರದ ವತಿಯಿಂದ ಆಗಿರ್ಬೋದು ಅಥವಾ ತನಿಖಾ ಸಂಸ್ಥೆಗಳಿಂದಾಗಿರ್ಬೋದು ನನಗೆ ನ್ಯಾಯ ಸಿಗಬೇಕು, ಅದಕ್ಕೆ ಖಚಿತವಾದ ಕಾರಣ ಹೊರಗೆ ಬರಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಬಯಸ್ತಿರುವಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.